ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇ ಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತಾ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ ನಿವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೋಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯುರ್ದೇವದೇವೋ ವಿಶಿಷ್ಟಃ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1195ನೇಯ ಭಾಗ ಇದು. ಅನುಶಾಸನ ಪರ್ವದ 128ನೇಯ ಭಾಗ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 83ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 145, ವೈಷ್ಣವ ಪಾಠದಲ್ಲಿ ಇವತ್ತು ನಾವು ನೋಡಬೇಕಾದದ್ದು 140ನೇ ಅಧ್ಯಾಯ, ಉತ್ತರ ಭಾರತದ ಪಾಠದಲ್ಲಿ 96ನೇ ಅಧ್ಯಾಯ. ಜಮದಗ್ನಿ ಮತ್ತು ಸೂರ್ಯನ ಸಂವಾದ, ಛತ್ರಿ ಮತ್ತು ಪಾದರಕ್ಷೆಗಳು ಹೇಗೆ ಹುಟ್ಟಿದವು ಅನ್ನೋದರ ವಿವರಣ, ಇದೆಲ್ಲ ಈಗ ನಮ್ಮ ಶ್ರವಣಕ್ಕೆ ಗೋಚರ ಆಗಬೇಕಾಗಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತೆ ಅನುಶಾಸನ ಪರ್ವಣಿ ಜಮದಗ್ನಿ ಸೂರ್ಯಯೋಃ ಮಧ್ಯೆ ಪ್ರವೃತ್ತಂ ಕಿಂಚಿತ್ ಸಂಭಾಷಣಂ. ತದಿದಾನೀಂ ಪ್ರವರ್ತತೆ. ಯಸ್ಮಿನ್ ಕಥಾಭಾಗೆ ಪಾದರಕ್ಷಯೋಃ ಛತ್ರಸ್ಯ ಚ ಉತ್ಪತ್ತಿಃ ಕಥಮಭೂತ್ ಇತ್ಯಯಂ ವಿಷಯಃ ಪ್ರತಿಪಾದ್ಯತೆ. ಧನುರ್ವಿದ್ಯಾಯಾಂ ಆಸಕ್ತಃ ಜಮದಗ್ನಿಃ ಸ್ವಸ್ಯ ಭಾರ್ಯೆಯ ರೇಣುಕಯ ಸಹಿತಃ ಜ್ಯೇಷ್ಠೆ ಮಾಸೆ ಧನುರ್ವಿದ್ಯಾಂ ಅಭ್ಯಸ್ಯತಿ ಸ್ಮ. ಸಾ ಚ ತೇನ ಕ್ಷಿಪ್ತಾನ್ ಬಾಣಾನ್ ಪುನರಾನಯತಿ ಸ್ಮ. ಪರಂತು ತಸ್ಯಾಹ ಪಾದೋ ಶಿರಶ್ಚ ಸೂರ್ಯಸ್ಯ ತಾಪೇನ ಸಮತಪ್ಯಂತ. ತಸ್ಯಾಹ ಕಷ್ಟಂ ದೃಷ್ಟ್ವಾ ಜಮದಗ್ನಿರಯಂ ಸೂರ್ಯಮೇವ ಶರೈಃ ಹಂತುಂ ಪ್ರಯೇತೆ. ಅಯಮತ್ರ ಕಥಾಭಾಗಃ. ಅತ್ರಾಗತಃ ಬ್ರಾಹ್ಮಣರೂಪಃ ಸೂರ್ಯಃ ಕಿಂ ತ್ವಯಾ ಸೂರ್ಯೇಣ ಅಪರಾಧಂ, ಕಿಂ ತವ ಸೂರ್ಯೇಣ ಅಪರಾಧಂ, ಯೇನ ಅಪರಾಧೇನ ಕುಪಿತಃ ತ್ವಂ ಸೂರ್ಯಂ ಹಂತುಂ ಪ್ರಯತಸೆ ಇತಿ ಜಮದಗ್ನಿಂ ಪಪ್ರಚ್ಛ. ಏವಂ ಪ್ರಯಾಚಿತ ತದಾ ಭಾಸ್ಕರೇ ಮುನಿಸತ್ತಮಃ. ಸೂರ್ಯ ಹೀಗೆ ಕೇಳ್ಕೊತಾ ಇದ್ದೆ, ಯಾಕೆ ಸೂರ್ಯನನ್ನು ಹೊಡಿಲಿಕ್ಕೆ ತಯಾರಾಗಿದ್ದೆ ಅಂತ. ಮುಂದೆ ಜಮದಗ್ನಿಗಳು ಏನ್ ಮಾಡಿದ್ರು? ಯುಧಿಷ್ಠಿರ ಕೇಳಿದ. ಜಮದಗ್ನಿಗಳು ಶಾಂತರಾಗಲಿಲ್ಲ. ಆಗ ಸೂರ್ಯ ಮತ್ತೆ ಕೃತಾಂಜಲಿಯಾಗಿ ಆ ಜಮದಗ್ನಿಗಳನ್ನ ಹೀಗೆ ಮಾತನಾಡಿಸಿದ. ಸೂರ್ಯ ಸಂಚರಿಸ್ತಾ ಇರ್ತಾನೆ, ಅವನನ್ನು ನೀವು ಹೊಡಿಬೇಕು ಅಂತ ಹೊರಟಿದ್ದೀರಿ, ಬಾಣಗಳಿಂದ ಅವನನ್ನು ಹೊಡಿಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ನಿಮ್ಮ ಗುರಿ ಚಂಚಲ ಆದೀತು. ಜಮದಗ್ನಿಗಳು ಹೇಳಿದ್ರು, ನೀನು ಯಾರು ಅಂತ ನನಗೆ ಗೊತ್ತಾಗಿದೆ, ನೀನೇ ಸೂರ್ಯನಾಗಿದ್ದೀಯ ಅನ್ನೋದನ್ನು ನಾನು
ಜ್ಞಾನ ಚಕ್ಷುಸ್ಸಿನಿಂದ ತಿಳ್ಕೊಂಡಿದ್ದೇನೆ. ನಿನಗೀಗ ನಾನೊಂದು ಪಾಠವನ್ನು ಕಲಿಸಬೇಕಾಗಿದೆ. ನಿನ್ನನ್ನು ದಂಡಿಸಬೇಕಾಗಿದೆ. ಮಧ್ಯಾಹ್ನದ ಸಮಯದಲ್ಲಿ ನೀನು ಆಕಾಶದಲ್ಲಿ ಸ್ವಲ್ಪ ಹೊತ್ತು ಸ್ಥಿರವಾಗಿ ನಿಲ್ಲಬೇಕು. ಆ ಸಂದರ್ಭದಲ್ಲಿ ನಾನು ನಿನ್ನನ್ನು ಹೊಡಿತೇನೆ. ನಿಲ್ಲುತ್ತಿ ಸಾಮಾನ್ಯವಾಗಿ. ಆಗ ನಾನು ನಿನ್ನನ್ನು ಹೊಡಿತೇನೆ. ಅಸಂಶಯಂ ಮಾಂ ವಿಪ್ರಶೆ ಭೇತ್ಸ್ಯಸೆ ಧನ್ವಿನಾಂಬರ. ಆಗ ಸೂರ್ಯ ಹೇಳಿದ, ನೀನು ಹೇಳಿದ್ದು ಸರಿಯಾಗಿದೆ. ನನ್ನನ್ನು ನೀನು ಆ ಸಂದರ್ಭದಲ್ಲಿ ಹೊಡೆಯಬಹುದು, ಇಲ್ಲ ಅಂತಲ್ಲ. ನಾನಿದನ್ನ ಸಂಶಯಿಸುವುದಿಲ್ಲ, ಮತ್ತೆ ವಿಚಾರಿಸುವುದು ಕೂಡ ಇಲ್ಲ. ಆದರೆ ನಾನು ಅಪರಾಧ ಮಾಡಿದ್ರೂ ಕೂಡ ನಿನ್ನ ಹತ್ರ ಶರಣಾಗತನಾಗಿ ಬಂದಿದ್ದೇನೆ, ಅದನ್ನು ನೀನು ಗಮನಿಸಬೇಕು. ಆಗ ಜಮದಗ್ನಿಗಳು ಹೇಳಿದ್ರು, ಆಯ್ತು, ನೀನು ಶರಣಾಗತನಾಗಿದ್ರೆ ಭಯ ಪಡಬೇಕಾದಂಥ ಕಾರಣ ಇಲ್ಲ. ಶರಣಾಗತನಾಗಿ ಬಂದವನನ್ನ ಕೂಡ ಸಂಹರಿಸಬೇಕು ಅಂತಂದ್ರೆ ಮಹಾ ದುಷ್ಟನಾಗಿದ್ದವನು ಮಾತ್ರ ಆ ಥರ ಮಾಡ್ಯಾನು. ಯಾರು? ಬ್ರಾಹ್ಮಣನಲ್ಲಿ ಸರಳತೆ, ಭೂಮಿಯಲ್ಲಿ ಸ್ಥಿರತೆ, ಚಂದ್ರನಲ್ಲಿ ಒಂದು ಸೌಮ್ಯತೆ, ವರುಣನ ಗಾಂಭೀರ್ಯ, ಅಗ್ನಿಯ ಪ್ರಕಾಶ, ಮೇರುವಿನ ಒಂದು ಪ್ರಭಾ, ಸೂರ್ಯನ ತಾಪ, ಇದೆಲ್ಲವನ್ನೂ ಯಾರು ಮೀರ್ತಾನೋ, ಇದೆಲ್ಲವನ್ನೂ ಯಾರು ಉಲ್ಲಂಘಿಸ್ತಾನೋ ಅವನು ಈ ಶರಣಾಗತನಾದವನನ್ನು ಕೂಡ ಕೊಂದಾನು. ಏತಾನಿ ಅತಿಕ್ರಮೇತ್ ಅಂತಲ್ಲಿ ಶಬ್ದ ಇದೆ. ಅತಿಕ್ರಮಣ ಮಾಡುವುದಂದ್ರೆ ಬ್ರಾಹ್ಮಣರ ಗುಣ, ಭೂಮಿಯ ಸ್ಥೈರ್ಯ, ಚಂದ್ರನ ಸೌಮ್ಯತೆ ಮೊದಲಾದ ಗುಣಗಳಿವೆಯಲ್ಲ, ಈ ಗುಣಗಳಿಗೆ ಬೆಲೆ ಕೊಡದೇ ಇದ್ದವನು ಅಂತ ಅರ್ಥ. ಈ ಎಲ್ಲ ಗುಣಗಳನ್ನು ಬದಲಾಯಿಸುವವನು ಅಂದ್ರೆ ನಮಗೆ ಅದನ್ನು ಬದಲಾವಣೆ ಮಾಡುವ ಶಕ್ತಿ ಇಲ್ಲದೆ ಇರಬಹುದು. ಆದರೆ ನೈಸರ್ಗಿಕವಾದಂತಹ ಗುಣಗಳಿವೆಯಲ್ಲ, ಆ ಗುಣಗಳನ್ನ ಯಾರು ಅವಗಣನೆ ಮಾಡ್ತಾನೆ ಅಂಥವನು ಶರಣಾಗತನಾದವನನ್ನು ಕೂಡ ಕೊಂದಾನು, ಅಂತ ನೀಚನಾದವನು. ನಾನು ಈ ಯಾವ ಗುಣಗಳನ್ನು ಕೂಡ, ನಿಸರ್ಗದ ಯಾವ ಗುಣಗಳನ್ನು ಕೂಡ ನಾನು ಅವಗಣನೆ ಮಾಡುವಂಥವನಲ್ಲ. ಈಗ ತಾತ್ಪರ್ಯ ಇಟ್ಕೋಬೇಕು. ಬದಲಾಯಿಸುವುದು ಅಂತ ಯಾಕೋ ನನಗೆ ಅಷ್ಟು ಸರಿ ಕಾಣಿಸೋದಿಲ್ಲ. ನಾನು ಈ ನಿಸರ್ಗದ ಯಾವ ಗುಣಗಳನ್ನು ಅನುಮಾನಿಸುವವನೂ ಅಲ್ಲ, ಅವಗಣಿಸುವವನೂ ಅಲ್ಲ. ಆದ್ರಿಂದ ಶರಣಾಗತನನ್ನು ರಕ್ಷಿಸಬೇಕು ಅಂತನ್ನುವುದು ಕೂಡ ನಿಸರ್ಗದ, ದೈವದ ಒಂದು ವ್ಯವಸ್ಥೆಯೇ. ನಾನು ಅದನ್ನ ಮುನ್ನಡೆಸ್ತೇನೆ. ಶರಣಾಗತನನ್ನ ಕೊಲ್ಲುವುದು, ಗುರುತಲ್ಪ ಗಮನ ಮಾಡುವುದು, ಬ್ರಹ್ಮಹತ್ಯೆ ಮಾಡುವುದು, ಇವೆಲ್ಲ ಸಮಾನವಾಗಿವೆ. ಹಾಗಾದರೆ ನಿನ್ನ ಈ ಕಠೋರವಾದಂಥ ಕಿರಣಗಳು ಜನರಿಗೆ ಹಿತಕರ ಆಗಬೇಕು. ಅದರಂತ ಒಂದು ಪ್ರಯತ್ನವನ್ನಾದರೂ ಮಾಡು, ಜಮದಗ್ನಿಗಳು ಸೂರ್ಯನಿಗೆ ಹೇಳಿದರು. ಆಗ ಸೂರ್ಯ ಜಮದಗ್ನಿಗೆ ಒಂದು ಛತ್ರಿಯನ್ನು ಕೊಟ್ಟ, ಮತ್ತೊಂದು ಪಾದರಕ್ಷೆಗಳ ಜೊತೆಯನ್ನು ಕೂಡ ಕೊಟ್ಟನಂತೆ. ಮಹರ್ಷಿ ಶಿರಸಸ್ತ್ರಾಣ, ಮನುಷ್ಯನ ತಲೆಗಿದು ರಕ್ಷಕವಾಗಿದೆ. ಮದ್ರಶ್ಮಿವಾರಣಂ, ನನ್ನ ಕಠೋರವಾದ ಕಿರಣಗಳನ್ನ ತಡೆಯುವಂಥ ಛತ್ರ ಇದು. ಚರ್ಮ ಪಾದುಕೆ, ಚರ್ಮದಿಂದ ಮಾಡಿದಂಥ ಈ ಚಪ್ಪಲಿಗಳಿವೆ, ಇವನು ಸ್ವೀಕಾರ ಮಾಡು. ಅದ್ಯ ಪ್ರಭೃತಿ, ಇವತ್ತಿನಿಂದ ಆರಂಭಿಸಿ ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ, ಈ ಎಲ್ಲಾ ಜೀವರು ಕೂಡ ಛತ್ರಿ ಮತ್ತು ಪಾದರಕ್ಷೆಗಳ ದಾನವನ್ನು ಮಾಡುವುದನ್ನ ರೂಢಿಸ್ಕೋತಾರೆ. ಅದು ಮಹಾಫಲದಾಯಕವಾದದ್ದು. ವಿಶೇಷತಃ ಗ್ರೀಷ್ಮ ಋತುವಿನ ಒಂದು ಪ್ರಸಂಗದಲ್ಲಿ ಮಹಾಫಲದಾಯಕವಾದಂತಹ ಒಂದು ಕಾರ್ಯ ಅದು. ನಾನು ಅದಕ್ಕೆ ನಾಂದಿ ಹಾಡಿದ್ದೇನೆ ಅಂತ ಇದ್ದಾನೆ ಸೂರ್ಯ. ಪುಣ್ಯದಾನೇಶು ಸರ್ವೇಷು ಪರಮಕ್ಷಯಮೇವ ಚ ಉಪಾನಹಂ ಚ ಛತ್ರಂ ಚ ಸೂರ್ಯೇಣೈವ ಪ್ರಕೀರ್ತಿತಂ. ಸೂರ್ಯನೇ ಇವುಗಳನ್ನ ಈ ಜಗತ್ತಿನಲ್ಲಿ ಬಳಕೆಗೆ ತಂದ. ಅವುಗಳ ದಾನ ಅಂತನ್ನೋದು ಕೂಡ ಪುಣ್ಯದಾಯಕವಾದದ್ದೇ.
ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ರು, ನೀನು ಕೂಡ ಅದನ್ನ ಜಗತ್ತಿನಲ್ಲಿ ದಾನ ಕೊಡು, ಅದರಿಂದ ಪುಣ್ಯವನ್ನು ಸಂಪಾದನೆ ಮಾಡು. ಛತ್ರ ಅಂದ್ರೆ ಅದು ಶತಶರಾಕಂ 100 ಕಡ್ಡಿಗಳಿಂದ ಕೂಡಿದ್ದು ಅಂತ ವರ್ಣನೆ ಮಾಡ್ತಾರೆ. ಎಲ್ಲಾ ಛತ್ರಕ್ಕೂ 100 ಕಡ್ಡಿಗಳೇನು ಇರ್ಲಿಕ್ಕಿಲ್ಲ, ಅಂತೂ ಅನೇಕ ಕಡ್ಡಿಗಳಿಂದ ಕೂಡಿದ್ದು ಅಂತ ಶತ ಅನ್ನೋದಕ್ಕೆ ಅರ್ಥ. ಇದರಿಂದ ಮಹಾ ಪುಣ್ಯವಿದೆ, ಮಹಾ ಸುಖವೂ ಕೂಡ ಇದೆ. ಇಂದ್ರಾದಿ ದೇವತೆಗಳು, ಅಪ್ಸರೆಯರು ಅವರೆಲ್ಲರೂ ಈ ಛತ್ರದಾನ ಮಾಡಿದವನನ್ನ ಮತ್ತೆ ಪಾದರಕ್ಷಾ ದಾನ ಮಾಡಿದವನನ್ನ ಪ್ರಶಂಸಿಸ್ತಾರೆ, ಗೌರವಿಸ್ತಾರೆ. ದಶ್ಯಮಾನಾಯ ವಿಪ್ರಾಯ, ಒಬ್ಬ ಬ್ರಾಹ್ಮಣ ಜ್ಞಾನಿಯಾದವನು ಸ್ನಾತಕನಾಗಿದ್ದಾನೆ, ಅಂದ್ರೆ ವಿದ್ಯಾಭ್ಯಾಸ ಮುಗಿಸಿದ್ದಾನೆ, ಕಠೋರ ವ್ರತನಿಷ್ಠನಾದವನಾಗಿದ್ದಾನೆ, ಸೂರ್ಯನ ತಾಪಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಅವನು ಸಂಚಾರ ಮಾಡುವಾಗ. ಅವನಿಗೆ ಈ ಪಾದರಕ್ಷೆಗಳನ್ನ ದಾನ ಮಾಡಿದ್ರೆ ಎಲ್ಲ ಲೋಕಗಳಲ್ಲಿಯೂ, ದೇವತೆಗಳ ಲೋಕದಲ್ಲಿಯೂ ಗೋಲೋಕದಲ್ಲಿಯೂ ಕೂಡ ಅಂತ ಬರೆದಿದ್ದಾರೆ ಅದನ್ನು. ಗೋಲೋಕೆ ಸ ಮುದಾಯುಕ್ತ ವಸತಿ ಪ್ರೇತ್ಯ ಭಾರತ, ಏತತ್ತೇ ಭರತ ಶ್ರೇಷ್ಠ. ಇದು ಛತ್ರಿ ಮತ್ತು ಪಾದರಕ್ಷೆಗಳ ದಾನದ ಒಂದು ಫಲ, ಅದರ ಆಖ್ಯಾನ ಆಗಿದೆ. ಇದನ್ನು ಹೇಳಿದ್ದೇನೆ. ಸ್ಮೃತಿ ಗ್ರಂಥಗಳಲ್ಲಿ ಮನುಸ್ಮೃತಿ ಇದ್ದಿರಬೇಕು. ವರ್ಷಾಚಪಾದಿಷು ಛತ್ರಿ ದಂಡಿ ರಾತ್ಯಟವೀಷು ಚ ಶರೀರ ತ್ರಾಣ ಕಾಮೋವೈ ಸೋಪಾನತ್ಕಃ ಸದಾ ವ್ರಜೇತ್ ಅಂತ ಒಂದು ಮಾತು ಕೇಳಿ ಬರ್ತದೆ. ವರ್ಷ ಅಂದ್ರೆ ಮಳೆಗಾಲ, ಮತ್ತೆ ಆತಪ, ವರ್ಷ ಅಂದ್ರೆ ಬಿಸಿಲು, ಆತಪ ಅಂತಂದ್ರೆ ವರ್ಷ ಅಂದ್ರೆ ಮಳೆಗಾಲ, ಆತಪ ಅಂದ್ರೆ ಬಿಸಿಲುಗಾಲ. ಆಗ ಛತ್ರವನ್ನು ಇಟ್ಕೊಂಡು ಹೋಗ್ಬೇಕು. ದಂಡಿ ರಾತ್ರಿ ಅಟವೀ ಶುಚ, ರಾತ್ರಿ ಕಾಲದಲ್ಲಿ ಮತ್ತು ಅಡವಿ ಮೊದಲಾದ ಪ್ರಸಂಗಗಳಿದ್ದಾಗ ಅಲ್ಲಿ ಕೈಯಲ್ಲೊಂದು ದಂಡವನ್ನು ಇಟ್ಕೊಂಡು ಸಂಚಾರ ಮಾಡಬೇಕು. ದಂಡಿ ರಾತ್ರಿ ಅಟವೀ ಶುಚ. ಶರೀರ ತ್ರಾಣ ಕಾಮೋವೈ, ಯಾರು ತನ್ನ ಶರೀರವನ್ನ ಕಾಪಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅವನು ಸೋಪಾನತ್ಕಃ, ಚಪ್ಪಲಿಗಳನ್ನು ಧರಿಸಿ ಅವತ್ತು ಕೂಡ ಪ್ರಯಾಣ ಮಾಡಬೇಕು ಅಂತ ಅದರ ವರ್ಣನೆ ಇದೆ. ಇನ್ನು ಮುಂದೆ ನಾವು ನೋಡಬೇಕಾದಂತಹ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 187ನೇ ಅಧ್ಯಾಯ. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ, 87ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 154ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 150ನೇ ಅಧ್ಯಾಯ. ಉತ್ತರ ಭಾರತದ ಪಾಠದಲ್ಲಿ ಇದು 97ನೇ ಅಧ್ಯಾಯ. ಒಂದು ಕೆಲವು ಅಧ್ಯಾಯಗಳು ಈ ದಕ್ಷಿಣ ಭಾರತದ ಪಾಠದಲ್ಲಿರುವಂಥವು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ. ಶೂದ್ರನ ಧರ್ಮ ಇತ್ಯಾದಿಗಳು, ಅವುಗಳನ್ನ ನಾನು ಆಮೇಲೆ ಹೇಳ್ತೇನೆ. ಪಾಠಗಳು ಹೀಗೆ ವ್ಯತ್ಯಾಸ ಆಗಿರುವುದರಿಂದ ವೈಷ್ಣವ ಪಾಠವನ್ನು ನೋಡುವವರು 150ನೇ ಅಧ್ಯಾಯವನ್ನ ಗಮನಿಸಬೇಕು. ಈಗ ಯುಧಿಷ್ಠಿರ ಪ್ರಶ್ನೆ ಮಾಡಿದ, ಗಾರ್ಹಸ್ಥ್ಯಂ ಧರ್ಮಂ ಅಖಿಲಂ, ಈ ಗೃಹಸ್ಥ ಧರ್ಮ ಎಲ್ಲವೂ ಕೂಡ ನನಗೀಗ ತುಂಬಾ ಆಸಕ್ತಿಯ ವಿಷಯ ಆಗಿದೆ, ಅದನ್ನು ನೀನು ಪ್ರತಿಪಾದಿಸು. ಯಾವ ಕಾರ್ಯಗಳನ್ನು ಮಾಡಿದ್ರೆ ಮನುಷ್ಯ ಸಮೃದ್ಧಿಯನ್ನು ಪಡ್ಕೋತಾನೆ? ಆಗ ಭೀಷ್ಮರು ಹೇಳಿದ್ರು, ಭೂಮಿಗೂ ಕೃಷ್ಣನಿಗೂ ನಡೆದಂತಹ ಒಂದು, ಭೂದೇವಿಗೂ ಕೃಷ್ಣನಿಗೂ ನಡೆದಂತಹ ಒಂದು ಸಂವಾದವನ್ನ ನಿನಗೆ ಹೇಳ್ತೇನೆ. ಅದರಲ್ಲಿ ನೀನು ಕೇಳಬೇಕಾದಂತಹ ವಿಷಯವೆಲ್ಲವೂ ಕೂಡ ಅಡಕಾಗಿದೆ. ಒಂದು ಬಾರಿ ಭೂಮಿಗೂ ಕೃಷ್ಣನಿಗೂ ಭೇಟಿಯಾಯಿತು. ಆಗ ಕೃಷ್ಣ ಆ ಭೂಮಿಯನ್ನ ಸ್ತುತಿಸಿ ಈ ಮುಂದಿನಂತೆ ಪ್ರಶ್ನೆ ಕೇಳಿದ ಅವಳು, ನಾನು ಅಥವಾ ನನ್ನಂಥವರು ಮಯಾವ ಮದ್ವಿಧೇನವ, ಗೃಹಸ್ಥಾಶ್ರಮಿಗಳಾಗಿ ಮಾಡಬೇಕಂತ ಕರ್ತವ್ಯಗಳೇನು? ಈ ಕಾರ್ಯವನ್ನ, ಯಾವ ಕಾರ್ಯವನ್ನು ಮಾಡಿದ್ರೆ ನಾವು ಕೃತಕೃತ್ಯರಾಗ್ತೇವೆ? ಆಗ ಆಕೆ ಆ ವಿಷಯಗಳನ್ನ ಇವನಿಗೆ ಪ್ರತಿಪಾದನೆ ಮಾಡಲಿಕ್ಕೆ ತೊಡಗಿದರು. ಋಷಯ ಪಿತರೋ ದೇವಾ ಮನುಷ್ಯಾಶ್ಚೈವ ಮಾಧವ,
ಗೃಹಸ್ಥ ದೇವತೆಗಳನ್ನ, ಪಿತೃಗಳನ್ನ, ಋಷಿಗಳನ್ನ, ಅತಿಥಿಗಳನ್ನು ಪೂಜಿಸಬೇಕು, ಸತ್ಕರಿಸಬೇಕು. ಹೇಗೆ ಎನ್ನುವುದನ್ನು ಹೇಳ್ತೇನೆ ಕೇಳಲು. ಸತತವಾಗಿ ಯಜ್ಞ ಮಾಡಬೇಕು. ಯಜ್ಞದ ಮೂಲಕ ದೇವತೆಗಳನ್ನು ಆರಾಧಿಸಬೇಕು. ಆತಿಥ್ಯ ಸತ್ಕಾರ ಮಾಡಿ ಮನುಷ್ಯರನ್ನ ಆರಾಧಿಸಬೇಕು. ಮತ್ತೆ ಬಂದಂತಹ ಅತಿಥಿಗಳಿಗೆ ಭೋಜನಾದಿಗಳನ್ನು ಯಾವತ್ತು ಏರ್ಪಡಿಸಬೇಕು. ಋಷಿಗಳು ಪ್ರಸನ್ನರಾಗ್ತಾರೆ. ಮನೆಗೆ ಬಂದಂತಹ ಅತಿಥಿಗಳನ್ನು ಎಲ್ಲರನ್ನು ನಾವು ಪ್ರಸನ್ನ ಮಾಡಿದರೆ ದೇವತೆಗಳು, ಋಷಿಗಳು ಎಲ್ಲರೂ ಪ್ರಸನ್ನರಾಗ್ತಾರೆ. ನಿತ್ಯಂ ಅಗ್ನಿಂ ಪರಿಚರೇತ ಅಭುಕ್ತ ಬಲಿಕರ್ಮಚ. ಭೋಜನ ಮಾಡುವುದಕ್ಕಿಂತ ಮುಂಚೆ ಆ ಅಗ್ನಿಯ ಆರಾಧನೆಯನ್ನು ಮಾಡಬೇಕು. ಅಗ್ನಿಂ ಪರಿಚರೇತ ಅಂತಿದೆ. ಅಗ್ನಿಯ ಪರಿಚಾರವನ್ನು ಮಾಡುವುದು ಅಂದ್ರೆ ಏನು? ಅಗ್ನಿ ಪೂಜಾ ಮಾಡುವುದು ಅಂದ್ರೆ ಏನು? ಬ್ರಾಹ್ಮಣರಿಗೆ ಅಗ್ನಿಹೋತ್ರ ಉಪಾಸನೆಗಳು, ಮತ್ತೆ ವೈಶ್ವದೇವ, ಮತ್ತೆ ಅಭುಕ್ತ ಬಲಿಕರ್ಮಚ, ಆ ವೈಶ್ವದೇವ ಬಲಿಹರಣ ಇತ್ಯಾದಿಗಳನ್ನು ಕೂಡ ಮಾಡಬೇಕು. ದೇವತೆಗಳ ಪ್ರೀತ್ಯರ್ಥವಾಗಿ ನಿತ್ಯ ಅನ್ನ, ಜಲ ಇತ್ಯಾದಿ ಅನೇಕ ಪದಾರ್ಥಗಳನ್ನ ದೇವತೆಗಳಿಗಾಗಲಿ, ಪಿತೃಗಳಿಗಾಗಲಿ, ಋಷಿಗಳಿಗಾಗಲಿ ಕೊಡಬೇಕು. ಶ್ರಾದ್ದವನ್ನು ಕೂಡ ಗಡ್ಡೆ, ಗೆಣಸು ಇತ್ಯಾದಿಗಳನ್ನ ಅವಲಂಬಿಸಿ ಮಾಡಬೇಕು. ಅಗ್ನಿಶೋಮಂ ವೈಶ್ವದೇವಂ ಧಾನ್ವಂತರಿಯ ಅನಂತರಂ ಪ್ರಜಾನಾಂ ಪತಯೇತೇವ ಪೃಥಗ್ ಹೋಮೋ ವಿಧೀಯತೆ. ಅಗ್ನಿ, ಸೋಮ ಅಂದ್ರೆ ಚಂದ್ರ, ಮತ್ತೆ ವಿಶ್ವದೇವತೆಗಳು, ಧನ್ವಂತರಿ ಮತ್ತೆ ಪ್ರಜಾಪತಿ, ಇವರೆಲ್ಲರಿಗೂ ಕೂಡ ಆಹುತಿಗಳನ್ನು ಕೊಡಬೇಕು. ಹೋಮವನ್ನು ಮಾಡುವುದು ಅಂದ್ರೆ ಆಹುತಿಗಳನ್ನು ಕೊಡುವುದು ಅಂತ ಅರ್ಥ. ತಥೈವ ಚ ಆನುಪೂರ್ವೇಣ ಬಲಿಕರ್ಮ ಪ್ರಯೋಜಯೇತ್. ದಕ್ಷಿಣಾಯಾಂ ಯಮಾಯೇತಿ ಪ್ರತೀಚ್ಯಾಂ ವರುಣಾಯ ಚ ಸೋಮಾಯ ಚಾಪ್ಯುದೀಚ್ಯಾಂ ವೈ ವಾಸ್ತು ಮಧ್ಯೆ ಪ್ರಜಾಪತೇಃ ಧನ್ವಂತರೇ ಪ್ರಾಪುದೀಚ್ಯಾಂ ಪ್ರಾಚ್ಯಾಂ ಶಕ್ರಾಯ ಮಾಧವ. ಈ ಶ್ಲೋಕದಲ್ಲಿ ಬಲಿಹರಣದ ವಿಧಾನವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಈ ಬಲಿಹರಣದ ಶ್ಲೋಕಗಳನ್ನೇನು ಓದಿದ್ನಲ್ಲ, ಇದಕ್ಕಿಂತ ಪೂರ್ವಭಾವಿಯಾಗಿ ಸಿದ್ಧಾನಾಥ್ ವೈಶ್ವದೇವಂ ವೈ ಕುರ್ಯಾದ್ ಅಗ್ನೌ ಯಥಾವಿಧಿ ಅಂತೇನು ವೈಶ್ವದೇವದ ಬಗ್ಗೆ ಬಂತು, ಅದರ ಬಗ್ಗೆ ಧಾನ್ವಂತರಿಯ ಅನಂತರಂ ಅಂತೆಲ್ಲ ಬಂತಲ್ಲ, ಅದರ ಬಗ್ಗೆ ಈಗ ನಾವು ನೋಡೋಣ. ವೈಶ್ವದೇವದಲ್ಲಿ ಏನೇನು ಕ್ರಮಗಳಿದೆ ಅಂತ ಅನ್ನೋದನ್ನು. ಋಗ್ವೇದದ ವೈಶ್ವದೇವ ಮತ್ತೆ ಯಜುರ್ವೇದದ ವೈಶ್ವದೇವ ಹೀಗೆಲ್ಲ ಸಾಮಾನ್ಯವಾಗಿ ವ್ಯತ್ಯಾಸಗಳಿವೆ. ಅಲ್ಲಿ ಈ ಋಗ್ವೇದದ ವೈಶ್ವದೇವದಲ್ಲಿ ಅಂತೂ ಧನ್ವಂತರಿಗೆ ಒಂದು ಆಹುತಿ ಅಂತ ಅನ್ನೋದು ಇದ್ದೇ ಇದೆ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಅಗ್ನೇಯ ಸ್ವಾಹ ಅಗ್ನೇಯ ಅನಿರುದ್ಧಾಯ ಇದನ್ನ ಮಮ, ಪ್ರಜಾಪತಿಯ ಸ್ವಾಹ ಪ್ರಜಾಪತಿಯ ಶ್ರೀ ವಾಸುದೇವಾಯ ಇದನ್ನ ಮಮ, ಇದನ್ನೆಲ್ಲ ಹೇಳ್ತಾರೆ. ಮುಂದೆ ಸೋಮಾಯ ಸ್ವಾಹ ಅದನ್ನು ಹೇಳ್ತಾರೆ. ಇಲ್ಲಿ ಬಂದಿದೆ ಅಗ್ನಿ ಸೋಮ ಅಂತ ಹೇಳಿ. ಧಾನ್ವಂತರಿಯಂ ಅಂತ ಮುಂದೆ ಬಂದಿದೆ. ಅಲ್ಲಿಯೂ ಕೂಡ ಧನ್ವಂತರೇ ಸ್ವಾಹ ಧನ್ವಂತರೇ ಇದನ್ನ ಮಮ ಅಂತ ಒಂದು ಆಹುತಿ ಇದೆ. ವಿಶ್ವೇ ದೇವತೆಗಳ ಬಗ್ಗೆ ಕೂಡ ಒಂದು ಆಹುತಿ ಇದೆ ಅಲ್ಲಿ. ಪ್ರಜಾಪತಿಗಳ ಬಗ್ಗೆ ಕೂಡ ಇದ್ದೇ ಇದೆ. ಅಗ್ನೇಯ ಸ್ವಾಹ ಅಗ್ನಿ ಅನಿರುದ್ಧ ಇದನ್ನ ಮಮ, ಪ್ರಜಾಪತಿಯ ಸ್ವಾಹ ಪ್ರಜಾಪತಿಯ ಇದನ್ನ ಮಮ ಅಂತೇಳಿ ಇದೊಂದು ಆಹುತಿ. ಈ ಎಲ್ಲ ಆಹುತಿಗಳು ಇದ್ದೇ ಇವೆ. ಈ ಧನ್ವಂತರಿಗೆ ನಾವು ಆಹುತಿ ಕೊಡುವಂತಹ ಒಂದು ಕ್ರಮ ಏನಿದೆ, ಋಗ್ವೇದದಲ್ಲಂತೂ ಇದ್ದೇ ಇದೆ. ಯಜುರ್ವೇದದ ವೈಶ್ವದೇವದಲ್ಲಿ ನಾವು ಬೇರೆ ಬೇರೆ ವಿದ್ವಾಂಸರು, ಹಿರಿಯ ತಜ್ಞರು ಬರೆದಂತಹ ಗ್ರಂಥಗಳನ್ನ ಗಮನಿಸಿದರೆ ಕೆಲವು ಕಡೆ ಧನ್ವಂತರಿಗೆ ಆಹುತಿ ಕೊಡುವುದು ಕಂಡು ಬರ್ತದೆ, ಕೆಲವು ಕಡೆ ಕಂಡು ಬರೋದಿಲ್ಲ. ಯಜುರ್ವೇದದಲ್ಲಿ ಅಗ್ನಿ ಇವೆಲ್ಲ ಅಂತೂ ಇದ್ದೇ ಇದೆ, ಅವೆಲ್ಲರಿಗೂ ಸಮಾನವಾದದ್ದು. ಅಗ್ನಿ, ಸೋಮ ಇವೆಲ್ಲ. ಧ್ರುವಕ್ಷಿತಿ, ಅಚ್ಯುತ ಕ್ಷಿತಿ, ಮತ್ತೆ ಧನ್ವಂತರಿ, ವಿಶ್ವೇಭ್ಯೋ ದೇವೇಭ್ಯ, ಇದು ಕೂಡ ಇಲ್ಲಿದೆ, ಇದನ್ನು ಗಮನಿಸಬಹುದು. ಹೀಗೆ ಧನ್ವಂತರಿಗೆ ವೈಶ್ವದೇವದಲ್ಲಿ ಒಂದು ಆಹುತಿ ಕೊಡೋದು ಕೂಡ ಇದ್ದೇ ಇದೆ. ಆದರೆ ಮತ್ತು ಕೆಲವರು ಹಿರಿಯ ವಿದ್ವಾಂಸರು ಬರೆದದ್ರಲ್ಲಿ ಆ ಧನ್ವಂತರಿಗೆ ಆಹುತಿ ಕೊಡುವುದು ಕಂಡು ಬರೋದಿಲ್ಲ. ಯಜುರ್ವೇದದಲ್ಲಿಯೇ ಘಟ್ಟದ ಮೇಲಿನ ಕ್ರಮ ಒಂದು,
ಘಟ್ಟದ ಕೆಳಗಿನ ಒಂದು ಕ್ರಮ ಒಂದಿರ್ತದೆ. ಹಾಗೆ ಋಗ್ವೇದದಲ್ಲಿಯೂ ಕೂಡ ಘಟ್ಟದ ಮೇಲಿನವರು ಮಾಡುವಂತಹ ಪದ್ಧತಿ ಒಂದಿರ್ತದೆ, ಘಟ್ಟದ ಕೆಳಗಿನವರು ಮಾಡುವಂಥದ್ದು ಮತ್ತೊಂದಿರ್ತದೆ. ಅಲ್ಲಲ್ಲೇ ಮತ್ತೆ ವ್ಯತ್ಯಾಸಗಳಿರ್ತವೆ. ನಾನೀಗ ಸ್ಥೂಲವಾಗಿ ಋಗ್ವೇದ ಯಜುರ್ವೇದ ಇಷ್ಟನ್ನು ಮಾತ್ರ ಹೇಳಿದೆ. ಯಜುರ್ವೇದದಲ್ಲಿಯೂ ಕೂಡ ಘಟ್ಟದ ಮೇಲಿನವರು ಮಾಡುವಂತಹ ವೈಶ್ವದೇವದಲ್ಲಿಯೇ ಕೆಲವರು ಬರೆದದ್ರಲ್ಲಿ ಧನ್ವಂತರಿಯ ಬಗ್ಗೆ ಪ್ರಸ್ತಾವ ಇದೆ, ಕೆಲವರು ಬರೆದದ್ರಲ್ಲಿ ಧನ್ವಂತರಿಯ ಕೊಡುವಂತಹ ಆಹುತಿಯ ಬಗ್ಗೆ ಪ್ರಸ್ತಾವ ಇಲ್ಲ. ಇಲ್ಲಿ ಮಹಾಭಾರತದಲ್ಲಿ ಬಂದಿರುವುದರಿಂದ ಕೊಟ್ಟರೆ ಉತ್ತಮನೇ ಅಂತ ನನ್ನ ಅಭಿಪ್ರಾಯ. ಈ ನಾವೇನು ಆಹುತಿಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೇವಲ್ಲ, ಕುರಿಯಾದ ಅಗ್ನೌ ಯಥಾವಿಧಿ ಅಂತ, ಇದು ತುಪ್ಪದ ಆಹುತಿ ಅಲ್ಲ, ಇದು ಅನ್ನದ ಆಹುತಿ. ತುಪ್ಪದ ಆಹುತಿಯನ್ನ ಮೊದಲು ಭೂಹು ಇತ್ಯಾದಿ ವ್ಯಾಹೃತಿಗಳಿಂದ ಕೊಟ್ಟು ಮುಗಿಸಿರ್ತೇವೆ. ಕೃಷ್ಣ ಮಂತ್ರದಿಂದ ಮತ್ತೆ ವಿಷ್ಣು ಮಂತ್ರದಿಂದ ಪುರುಷ ಸೂಕ್ತದಿಂದ ತುಪ್ಪದ ಆಹುತಿಗಳನ್ನು ಕೊಟ್ಟು ಮುಗಿಸಿರ್ತೇವೆ. ಮುಂದೆ ಪ್ರಧಾನಾಹುತಿ ಹೋಷ್ಟಿ ಅಂತ ಪ್ರಧಾನಾಹುತಿಗಳನ್ನು ಹಾಕುವಾಗ ಅಗ್ನಿ, ಸೋಮ, ಧನ್ವಂತರಿ, ಪ್ರಜಾಪತಿ ಇವರಿಗೆಲ್ಲ ಇದೆ. ವಿಶ್ವೇ ದೇವತೆಗಳಿಗೂ ಇದೆ. ಇಲ್ಲಿ ಮಹಾಭಾರತದಲ್ಲಿ ಅದು ಬರಲಿಲ್ಲ. ಆದ್ರಿಂದ ವೈಶ್ವದೇವದಲ್ಲಿಯೂ ಕೂಡ ಧನ್ವಂತರಿಗೆ ಆಹುತಿಯನ್ನು ಕೊಟ್ಟರೆ ಅದು ಮಹಾಭಾರತಕ್ಕೆ ಸಮ್ಮತವೇ ಆಗ್ತದೆ. ನಾವು ಅದನ್ನ ಹೀಗೆ ಸ್ವೀಕರಿಸಬಹುದು ಅಂತ ನಂದು ಆಲೋಚನೆ. ತಥೈವ ಚಾನುಪೂರ್ವೇಣ ಬಲಿಕರ್ಮ ಪ್ರಯೋಜಯೇತ್. ಮುಂದೆ ಬಲಿಹರಣ ಮಾಡುವುದಿದೆ. ದಕ್ಷಿಣಾಯಾಮ್ ಯಮಾಯೇತಿ. ನಾನೀಗಾಗಲೇ ಆ ಶ್ಲೋಕಗಳನ್ನು ಮೊದಲು ಓದಿದ್ದೆ. ದಕ್ಷಿಣ ದಿಕ್ಕಿನಲ್ಲಿ ಯಮನಿಗೆ ಆಹುತಿಯನ್ನು ಕೊಡಬೇಕು, ಪಶ್ಚಿಮ ದಿಕ್ಕಿನಲ್ಲಿ ವರುಣನಿಗೆ, ಉತ್ತರ ದಿಕ್ಕಿನಲ್ಲಿ ಸೋಮನಿಗೆ. ಇದು ಅವರವರ ದಿಕ್ಕುಗಳಾಗಿವೆ. ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿ ಪ್ರಜಾಪತಿಗೆ, ಈಶಾನ್ಯ ದಿಕ್ಕಿನಲ್ಲಿ ಧನ್ವಂತರಿಗೆ, ಪೂರ್ವ ದಿಕ್ಕಿನಲ್ಲಿ ಇಂದ್ರನಿಗೆ. ಪೂರ್ವ ದಿಕ್ಕು ಇಂದ್ರನ ದಿಕ್ಕಾಗಿದೆ, ಅಲ್ಲಿ ಅವನಿಗೆ ಆಹುತಿ ಕೊಡ್ತಾರೆ. ಧನ್ವಂತರಿಗೆ ಆಹುತಿ ಕೊಡುವಂತಹ ಒಂದು ಕ್ರಮ ಏನಿದೆಯಲ್ಲ, ಇದು ಈಶಾನ್ಯ ದಿಕ್ಕಿನಲ್ಲಿ ಅಂತ ಇಲ್ಲಿ ಕಾಣಿಸ್ತದೆ. ಧನ್ವಂತರೇ ಪ್ರಾಗ್ ಉದೀಚ್ಯಾಂ. ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕುಗಳ ನಡುವೆ ಧನ್ವಂತರಿಗೆ ಆಹುತಿ ಕೊಡುವುದಂತ ಇಲ್ಲಿ ಕಾಣಿಸ್ತದೆ. ಆದರೆ ನಾವೀಗ ಉಪಲಬ್ಧ ಇರುವಂತಹ ಪುಸ್ತಕಗಳನ್ನು ಗಮನಿಸಿದರೆ ಯಜುರ್ವೇದದ ಬಲಿಹರಣದಲ್ಲಿ ಅಂತೂ ಧನ್ವಂತರಿಗೆ ಆಹುತಿ ಇಲ್ಲವೇ ಇಲ್ಲ, ಕಾಣಿಸೋದಿಲ್ಲ. ಘಟ್ಟದ ಕೆಳಗಿನ ಪದ್ಧತಿಗಳಲ್ಲಿ ಇರಬಹುದು. ಘಟ್ಟದ ಮೇಲೆ ಯಜುರ್ವೇದದ ಏನು ಬಲಿಹರಣ ಮಾಡ್ತಾರೆ ಅಲ್ಲಿ ಅದು ಕಾಣಿಸೋದಿಲ್ಲ. ಋಗ್ವೇದದಲ್ಲಿ ಏನು ಆಹುತಿ ಕೊಡ್ತಾರಲ್ಲ ಅದು ಹೀಗೆ ಸ್ವಲ್ಪ ವ್ಯತ್ಯಸ್ತ ಆಗಿದೆ. ಬಲಿಹರಣದಲ್ಲಿ ಆಯಾ ದಿಗ್ದೇವತೆಗಳಿಗೆ ಅವರವರ ದಿಕ್ಕಿನಲ್ಲಿ ಆಹುತಿ ಕೊಡುವುದು ಎಲ್ಲ ಕಡೆ ಕಂಡು ಬರುತ್ತದೆ. ಆದರೆ ಧನ್ವಂತರಿಗೆ ಈಶಾನ್ಯ ದಿಕ್ಕಿನಲ್ಲಿ ಬಲಿ ಕೊಡಬೇಕು ಅಂತ ಇಲ್ಲಿ ಏನು ಕಾಣಿಸ್ತದಲ್ಲ, ಇದರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗ್ತದೆ. ಈಗ ನಮಗೆ ಕಾಣಿಸುವಂತೆ ಆ ಧನ್ವಂತರಿಗೆ ಈಶಾನ್ಯ ದಿಕ್ಕಿನಲ್ಲಿ ಬಲಿ ಕಾಣಿಸುವುದಿಲ್ಲ, ಹೊರತು ನೈಋತ್ಯ ದಿಕ್ಕಿನಲ್ಲಿ ಅವನಿಗೆ ಬಲಿ ಕೊಡುವುದು ಘಟ್ಟದ ಮೇಲಿನ ಋಗ್ವೇದಿಗಳಲ್ಲಿ ಮತ್ತೆ ಘಟ್ಟದ ಕೆಳಗಿನ ಋಗ್ವೇದಿಗಳಲ್ಲಿ ಕಾಣಿಸ್ತದೆ. ಯಜುರ್ವೇದಿಗಳಲ್ಲಿ ಘಟ್ಟದ ಮೇಲೆ ಮತ್ತೆ ಘಟ್ಟದ ಕೆಳಗೆ ಎರಡೂ ಕಡೆ ಬಲಿಹರಣದಲ್ಲಿ ಧನ್ವಂತರಿಗೆ ಆಹುತಿ ಕೊಡುವುದು ಕಾಣಿಸುವುದಿಲ್ಲ. ಇದೊಂದು ವ್ಯತ್ಯಾಸ ಇದೆ. ಇದಲ್ಲದೆ ಮನುಷ್ಯೇಭ್ಯ ಸ್ವಾಹ, ಇದೆಲ್ಲ ಮನುಷ್ಯರಿಗೆ ಬಲಿಗಳು. ಸನಕಾದಿ ಮನುಷ್ಯರಿಗೆ, ಮರುದ್ಗಣಗಳಿಗೆ, ದೇವತೆಗಳಿಗೆ ಮನೆಯ ಮಧ್ಯಭಾಗದಲ್ಲಿ ಬಲಿಯನ್ನು ಕೊಡುವುದು ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ದಾರೆ. ವಿಶ್ವೇ ದೇವತೆಗಳಿಗೆ ಬಲಿಯನ್ನ ಆಕಾಶದಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ನಿಶಾಚರರಿಗೆ, ಭೂತಗಳಿಗೆ ಬಲಿಯನ್ನ ರಾತ್ರಿ ಕಾಲದಲ್ಲಿ ಕೊಡುವುದನ್ನು ಹೇಳಿದ್ದಾರೆ. ಈಗ ನಮಗೆ ರಾತ್ರಿ ಕಾಲದಲ್ಲಿ ಬಲಿ ಕೊಡುವುದು ಅನ್ನೋದನ್ನು ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ ನನ್ನ ಆಲೋಚನೆ. ಬೆಳಗಿನ ಹೊತ್ತಿನಲ್ಲಿ ಮಧ್ಯಾಹ್ನದ ಭೋಜನದ ಸಂದರ್ಭದಲ್ಲಿ ಭೋಜನಕ್ಕಿಂತ ಪೂರ್ವಭಾವಿಯಾಗಿ ಏನು ಬಲಿಹರಣ ಮಾಡ್ತೇವೆ ಅಲ್ಲಿ ಕೊಡುವ ಬಲಿ, ಈ ನಿಶಾಚರಿಗೆ, ರಾಕ್ಷಸರಿಗೆ ಕೊಡುವಂತಹ ಬಲಿ ಅದು ಆವಾಗಲೇ ಕೊಡಬೇಕಾದ್ದು. ರಾತ್ರಿಯಲ್ಲಿ ಅದನ್ನು ಕೊಡುವುದು ರಾತ್ರಿ ಕಾಲದಲ್ಲಿ ಬಲಿಹರಣ ಮಾಡಿದಾಗ ಅಂತ ನಾವು ತಿಳ್ಕೊಳ್ಬೇಕು ಅಂತ ನನ್ನದೊಂದು ಆಲೋಚನೆ. ಅಂತೂ ಇಲ್ಲಿರುವಂತಹ ಅನೇಕ ಸಂಗತಿಗಳು ಈಗ ನಮಗೆ ಆಚರಣೆಯಲ್ಲಿ ಕಾಣುತ್ತವೆ. ಕೆಲವು ಹಾಗೇನಾದರೂ ಕಾಣದೆ ಹೋದರೆ ಈಗಿನ ಸಂಪ್ರದಾಯವನ್ನು ಅನುಸರಿಸಿ ಮಾಡುವುದು ಮುಖ್ಯ.
ಶಾಸ್ತ್ರ, ಮಹಾಭಾರತದಂಥ ಶಾಸ್ತ್ರ, ಭಾಗವತದಂಥ ಶಾಸ್ತ್ರ ಎಲ್ಲ ಕಡೆ ಪ್ರಚಲಿತವಾದ್ದನ್ನ ಸಂಕೀರ್ಣವಾಗಿ ಹೇಳಿರ್ತದೆ. ಆಯಾ ವೇದದ ಶಾಖೆಗಳು ಅದನ್ನು ಅನುಸರಿಸುವಂಥವರು ತಮ್ಮ ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಅದನ್ನು ಅನುಸರಿಸುವುದೇ ಯೋಗ್ಯ. ಹೀಗೆ ಬಲಿಹರಣವನ್ನು ಮಾಡಿಸಿ ಮುಂದೆ ಬ್ರಾಹ್ಮಣನಿಗೆ ಭೋಜನ ಮಾಡಿಸ್ಬೇಕು. ಅವನು ಸಿಗದೆ ಹೋದರೆ ಅಗ್ನಿಯಲ್ಲಿ ಆದರೂ ಕೆಲವು ಆಹುತಿಗಳನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಅಗ್ರಭಾಗವನ್ನು ತೆಗೆದು ಅದನ್ನು ಅಗ್ನಿಯಲ್ಲಿ ಹಾಕಬೇಕು ಅಂತ. ಇದನ್ನಾದರೂ ನಾವು ಆಚರಣೆಗೆ ತರಬಹುದು. ಈಗ ಮನೆಗೆ ಯಾವನೇ ಬ್ರಾಹ್ಮಣ ಭೋಜನಕ್ಕೆ ಬಂದಿಲ್ಲದೆ ಹೋದರೆ ಆ ಬ್ರಾಹ್ಮಣನ ತೀರ್ಥ ಅಂತ ಹೇಳಿ ಅದನ್ನ ಅರ್ಘ್ಯ ಪಾತ್ರದಲ್ಲಿ ತೀರ್ಥವನ್ನು ಕೊಡುವುದು, ಆಮೇಲೆ ನಾವೆಲ್ಲ ತಗೊಳ್ಳುವುದು ರೂಢಿಯಲ್ಲಿದೆ. ಹಾಗೇನೆ ಯಾವುದೇ ಬ್ರಾಹ್ಮಣ ಭೋಜನಕ್ಕೆ ಇಲ್ಲದೆ ಹೋದ್ರೂ ಅಗ್ನಿಯಲ್ಲಿ ಹಾಕಿ ಅದನ್ನು ನಾವು ಅನುಸಂಧಾನ ಮಾಡಿಕೊಂಡು ಸಮಾಧಾನ ಪಡ್ಕೊಳ್ಬಹುದು. ಯಾಕೆಂದ್ರೆ ಅಗ್ನಿಯೂ ಕೂಡ ಬ್ರಾಹ್ಮಣ ವರ್ಣದ ಅಭಿಮಾನಿ. ಹೀಗೆ ಅದೊಂದು ಅನುಸಂಧಾನ ಮನುಷ್ಯನಿಗೆ ಇರಬೇಕಾದ್ದು ಮುಖ್ಯ. ಶ್ರಾದ್ದ ಮಾಡುವ ದಿವಸ ಮೊದಲು ಶ್ರಾದ್ದವನ್ನು ಮುಗಿಸಬೇಕು. ಪಿತೃಗಳ ತರ್ಪಣ, ಪಿಂಡ ಪ್ರದಾನ ಇತ್ಯಾದಿಗಳಾದ ಬಳಿಕ ವೈಶ್ವದೇವ ಬಲಿ ಇತ್ಯಾದಿಗಳನ್ನ ಮುಂದೆ ಮಾಡಬೇಕು. ಶ್ರಾದ್ದವನ್ನು ಮಾಡಿ ಮುಗಿಸಿದ ಬಳಿಕ ವೈಶ್ವದೇವ ಬಲಿಹರಣಗಳನ್ನು ಕೊಡಬೇಕು ಅಂತಿದೆ. ಈಗಿನ ನಮ್ಮ ಸಂಪ್ರದಾಯ ನಮಗೆ ಮುಖ್ಯ. ಅದನ್ನ ಯಜಮಾನ ಯಾರು ಶ್ರಾದ್ದ ಮಾಡಿರ್ತಾನೆ ಅವನು ಶ್ರಾದ್ದ ಮುಗಿಸುವ ಹೊತ್ತಿಗೆ ಅಲ್ಲಿ ಬಂದಂತಹ ಬೇರೊಬ್ಬ ಬ್ರಾಹ್ಮಣನಾದವನು ನೈವೇದ್ಯ, ವೈಶ್ವದೇವ ಬಲಿಹರಣ ಇತ್ಯಾದಿಗಳನ್ನು ಮಾಡ್ತಾನೆ. ಅದನ್ನೇ ನಾವು ಅನುಸರಿಸಬೇಕು. ಮುಂದೆ ಬ್ರಾಹ್ಮಣರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಅವರ ಕಡೆಯಿಂದ ಆಶೀರ್ವಾದವನ್ನು ಮಾಡಿಸ್ಕೋಬೇಕು ಅಂತ ಅದರ ತಾತ್ಪರ್ಯ. ಪಶ್ಚಾತ್ ಬ್ರಾಹ್ಮಣ ಭೋಜನಂ. ಪಶ್ಚಾತ್ ಬ್ರಾಹ್ಮಣ ವಾಚನಂ ಅಂತ ಕೆಲವು ಕಡೆ ಪಾಠ ಇದೆ. ವಾಚನ ಒಂದು ಪಾಠ ಇದ್ರೆ ಅವ್ರ ಕಡೆಯಿಂದ ಆಶೀರ್ವಾದ ಮಾಡಿಸ್ಕೋಬೇಕು ಅಂತ ಅರ್ಥ. ಮುಂದೆ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಭೋಜನಾದಿಗಳನ್ನು ಮಾಡಿಸ್ಬೇಕು. ಇದು ಆತನ ಕರ್ತವ್ಯ. ಅನಿತ್ಯಂ ಹಿ ಸ್ಥಿತೋ ಯಸ್ಮಾತ್ ತಸ್ಮಾದ್ ಅತಿಥಿ ರುಚ್ಯತೆ. ಈ ಅತಿಥಿ ಅಂತ ಅವನು ಯಾಕೆ ಕರೀತಾರೆ ಅಂದ್ರೆ ಅವನ ಸ್ಥಿತಿ, ಅವನ ವಾಸ ನಿಯತವಾಗಿ ಒಂದೇ ಕಡೆ ಇರೋದಿಲ್ಲ. ಆದ್ರಿಂದ ಅವನನ್ನು ಅತಿಥಿ ಅಂತ ಕರೀತಾರೆ. ಗೃಹಸ್ಥನಾದವನು ಆಚಾರ್ಯನಿಗೆ, ತಂದೆಗೆ, ಆಪ್ತ ಮಿತ್ರನಿಗೆ, ಅತಿಥಿಗಳಿಗೆ ಮತ್ತೆ ಬೇರೆಯವರಿಗೂ ಕೂಡ ತನ್ನಂತರ ಇರುವುದನ್ನ ಇದಮಸ್ತಿ ಗೃಹೇ ಮಹ್ಯಂ, ನನ್ನ ಮನೆಯಲ್ಲಿ ಇದಿದೆ, ತಾವಿದನ್ನು ಸ್ವೀಕರಿಸಲಿ ಅಂತ ಅವರಿಗೆ ಕೊಡಬೇಕು. ಅವರು ಹೇಳಿದಂತೆ ಈತ ಅನುಸರಿಸಬೇಕು. ಯಾವತ್ತೂ ಕೂಡ ಯಜ್ಞಶಿಷ್ಟವಾದಂತಹ ಅನ್ನವನ್ನೇ ಭೋಜನ ಮಾಡಬೇಕು. ರಾಜ, ಋತ್ವಿಕ್ಗಳು, ಪುರೋಹಿತರು, ಗುರುಗಳು, ಹೆಣ್ಣು ಕೊಟ್ಟ ಮಾವ ಇವರು ಒಂದು ವರ್ಷದ ನಂತರ ಮನೆಗೆ ಆಗಮಿಸಿದರೆ ಅವರಿಗೆ ಮಧುಪರ್ಕ ಇತ್ಯಾದಿಗಳನ್ನು ಕೊಡಬೇಕು, ಸತ್ಕಾರ ಮಾಡಬೇಕು, ಸ್ವಾಗತ ಮಾಡಬೇಕು ಅಂತ ಅರ್ಥ. ಅರ್ಘ್ಯ, ಪಾದ್ಯ, ಮಧುಪರ್ಕ ಇತ್ಯಾದಿಗಳನ್ನು ಕೊಡಬೇಕು. ಅಲ್ಲಿ ಹೀಗಿದೆ, ಪರಿವತ್ಸರೋಷಿತಾನ್ ಅಂತ ಶಬ್ದ. ಒಂದು ವರ್ಷ ಕಾಲ ನಾವು ಅವ್ರನ್ನ ಭೇಟಿ ಮಾಡಿಲ್ಲದೆ ಹೋದ್ರೆ ಈ ಸತ್ಕಾರ ಇತ್ಯಾದಿಗಳನ್ನು ಮಾಡಬೇಕು. ಅವರು ಮೇಲಿನ ಮೇಲೆ ಮನೆಗೆ ಬರುವಂಥವರೇ ಆಗಿದ್ರೆ ಪ್ರತಿನಿತ್ಯ ಅಥವಾ 15 ದಿವಸಕ್ಕೊಮ್ಮೆ ಬರುವವರು, ವಾರಕ್ಕೊಮ್ಮೆ ಬರುವವರು, ಇಂಥವರೆಲ್ಲರಿಗೂ ಕೂಡ ಈ ಮಧುಪರ್ಕ ಇತ್ಯಾದಿಗಳ ಮೂಲಕವಾಗಿ ನಾವು ಸತ್ಕಾರವನ್ನೇನು ಮಾಡಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಶ್ವಭ್ಯಶ್ಚ ಶ್ವಪಚಭ್ಯಶ್ಚ ವಯೋಭ್ಯಶ್ಚ, ನಾಯಿಗಳು, ಕ್ಷುದ್ರರಾದಂಥ ಜನರು, ಪಕ್ಷಿಗಳು, ಅವರೆಲ್ಲರ ಸಲುವಾಗಿ ಭೂಮಿಯಲ್ಲಿ ಅನ್ನವನ್ನ ಹಾಕಬೇಕು. ಇದಕ್ಕೆಲ್ಲದಕ್ಕೂ ಕೂಡ ವೈಶ್ವದೇವ ಅಂತ ಹೇಳ್ತಾರೆ. ವೈಶ್ವದೇವಂ ಹಿ ನಾಮೈತತ. ನಾವೀಗ ಮನೆಯಲ್ಲಿ ವೈಶ್ವದೇವ ಮಾಡ್ತೀವಲ್ಲ, ಆ ಮನೆಯಲ್ಲಿ ವೈಶ್ವದೇವ ಮಾಡುವ ವೈಶ್ವದೇವ ಅಲ್ಲ ಇದು. ಇಲ್ಲಿ ಹೇಳ್ತಿರೋದು ಬೇರೆ. ಇದು ನನ್ನ ವ್ಯಾಖ್ಯಾನ. ಯಾಕೆಂದ್ರೆ ಪಕ್ಷಿಗಳಿಗೆ ಇತ್ಯಾದಿಗಳಿಗೆ ಬೇರೆ ಬೇರೆ ರೀತಿಯಾದ ಆಹುತಿ ಅಂತಲೂ ಕೂಡ ಅಲ್ಲಿ ಬಂತು. ನಾವು ಮಾಡುವಂತಹ ನಿತ್ಯ ಮಾಡುವಂತಹ ವೈಶ್ವದೇವ ಏನಿದೆ ಅಲ್ಲಿಯೂ ಕೂಡ ಈ ಕೆಲವು ಆಹುತಿಗಳು ಇರ್ತವೆ, ಇರೋದಿಲ್ಲ ಅಂತಲ್ಲ. ಇದಲ್ಲದೆ ಹಕ್ಕಿ ಪಕ್ಷಿಗಳಿಗೂ ಕೂಡ ಆಹಾರ ಇತ್ಯಾದಿಗಳನ್ನು ಹಾಕಬೇಕು ಅಂತ ಅದರ ಅರ್ಥ. ಈ ರೀತಿಯಾಗಿ ಗಾರ್ಹಸ್ಥ್ಯ ಧರ್ಮವನ್ನು ಅನುಷ್ಠಾನ ಮಾಡ್ತಾನೆ ಯಾರು ಮಾಡ್ತಾರೋ ಅವರು
ಶ್ರೇಷ್ಠವಾದಂತಹ ಸಮೃದ್ಧಿಯನ್ನು ಪಡ್ಕೋತಾರೆ, ಮರಣಾನಂತರದಲ್ಲಿ ಸ್ವರ್ಗವನ್ನು ಪಡ್ಕೋತಾರೆ. ಭಗವಾನ್ ವಾಸುದೇವ ಕೃಷ್ಣ ಭೂಮಿಯ ಈ ಮಾತುಗಳನ್ನು ಕೇಳಿದ, ಅದರಂತೆ ತಾನು ಕೂಡ ಧರ್ಮವನ್ನು ಆಚರಿಸಿದ. ಧರ್ಮರಾಜನೇ, ನೀನು ಕೂಡ ಈ ಧರ್ಮವನ್ನು ಆಚರಿಸು, ನಿನಗೂ ಅದರಿಂದ ಸದ್ಗತಿ ಆಗ್ತದೆ ಅಂತ ಹೇಳಿದರು ಭೀಷ್ಮರು. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗ್ತದೆ. ಭೂಮಿಯ ಮುಖದಿಂದ ಈ ಮಾತುಗಳನ್ನು ಕೇಳುವುದು ಬಹಳ ಅದ್ಭುತವಾದಂತಹ ಸಂಗತಿ. ಯಾಕೆಂದರೆ ಪೃಥ್ವಿ ತ್ವಯಾಧೃತ ಲೋಕ ದೇವಿತ್ವಂ ದುಷ್ಟನಾಧೃತ ತ್ವಂಚಧಾರೆಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಅಂತ ನಾವು ಮಾಡುವಂತಹ ಶ್ರಾದ್ದ, ಪಾಠ, ಪ್ರವಚನ, ದೇವತಾ ಪೂಜೆ ಇದೆಲ್ಲದಕ್ಕೂ ಕೂಡ ಈ ಪೃಥ್ವಿಯೇ ಆಧಾರಭೂತಳಾಗಿದ್ದಾಳೆ. ಅವಳ ಮುಖದಿಂದ ಈ ಮಾತುಗಳನ್ನ ಕೃಷ್ಣ ಕೇಳಿಸಿದ ನಮ್ಗೆಲ್ರಿಗೂ ಕೂಡ. ಅವಳು ಈ ಭೂಮಿ ಮೇಲೆ ನಾವು ಇದ್ದದ್ದಕ್ಕೆ ನಮ್ಮಿಂದ ಏನನ್ನ ನಿರೀಕ್ಷೆ ಮಾಡ್ತಾಳೆ, ಯಾವ ಥರದ ಧರ್ಮ ಕಾರ್ಯವನ್ನು ಆಕೆ ನಿರೀಕ್ಷೆ ಮಾಡ್ತಾಳೆ ಅನ್ನೋದನ್ನ ಈ ಮೂಲಕ ನಾವು ತಿಳ್ಕೊಂಡಂತಾಯ್ತು. ಅನೇಕ ಜನ ಋಷಿಗಳು, ದೇವತೆಗಳೆಲ್ಲರೂ ಹೇಳಿದ್ದೇ ಇದೆ. ಪೃಥ್ವಿ ಬೋಧನೆ ಮಾಡಿದಂತಹ ಒಂದು ವಿಶಿಷ್ಟವಾದಂತಹ ಸಂಗತಿ ಇದು. ಇದರ ಬಗ್ಗೆ ವಿದ್ವಾಂಸರು, ಪ್ರವಚನಕಾರರು ಅವರೆದುರಿಗೆ ನಂದೊಂದು ವಿನಂತಿ ಇದೆ. ನಾವು ಕೃಷ್ಣನ ಕಥೆಗಳನ್ನು ಹೇಳ್ತೇವಲ್ಲ, ಆ ಸಂದರ್ಭದಲ್ಲಿ ಕೃಷ್ಣನ ಕಥೆಗಳು ಹೀಗೆ ಬೇರೆ ಬೇರೆ ಕಡೆ ಏನು ಎಲ್ಲೆಲ್ಲಿ ಹರಡಿ ಹೋಗಿವೆ, ಆ ಎಲ್ಲ ಕಥೆಗಳನ್ನು ಕೂಡ ನಾವು ರೂಢಿಸಿಕೊಳ್ಳೋದು ಒಳ್ಳೆಯದು ಅಂತ ನಂದೊಂದು ಆಲೋಚನೆ. ಕೃಷ್ಣನ ಕಥೆ ನಮ್ಗೆ ಗೊತ್ತಿರುವಂತೆ ಭಾಗವತದಲ್ಲಿ, ಮಹಾಭಾರತದಲ್ಲಿ, ಹರಿವಂಶದಲ್ಲಿ ಮತ್ತೆ ಪದ್ಮ ಪುರಾಣಾದಿಗಳಲ್ಲಿ ಬೇರೆ ಬೇರೆ ಕಡೆ ಹರಡಿ ಹೋಗಿದೆ. ಹರಡಿ ಹೋದಂತಹ ಕಥೆಯನ್ನ ನಾವು ಕೃಷ್ಣನ ಕಥೆ ಎಲ್ಲವನ್ನೂ ಸೇರಿ ಒಂದು ಕಡೆ ಕೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ಹಿಂದೆ ಹರಿವಂಶ ಪ್ರವಚನ ಮಾಡಿದಾಗ ಈ ಥರದೊಂದು ಪ್ರಯತ್ನ ಮಾಡಿದ್ದೆ. ಆದರೂ ಕೂಡ ಆ ಪ್ರಯತ್ನ ಏನು ಪೂರ್ಣವಾಗಿ ಸಫಲ ಆಗಿಲ್ಲ. ಯಾಕಂದ್ರೆ ಮಹಾಭಾರತದಲ್ಲಿ ಬಂದಂತಹ ಎಲ್ಲಾ ಕಥೆಗಳನ್ನು ನಮಗಲ್ಲಿ ಸಂಗ್ರಹ ಮಾಡ್ಲಿಕ್ಕೆ ಆಗಿಲ್ಲ. ಕೃಷ್ಣ ಏನೇನು ಮಾಡ್ತಾನೆ, ಎಲ್ಲೆಲ್ಲಿ ಯಾವ್ಯಾವ ಚರಿತ್ರೆಗಳನ್ನು ತೋರಿಸಿದ್ದಾನೆ ಅನ್ನೋದು ಯಾವ ಒಂದು ಗ್ರಂಥದಲ್ಲಿಯೂ ಕೂಡ ನಿರ್ದಿಷ್ಟವಾಗಿ ಏನು ವರ್ಣಿತ ಆಗಿಲ್ಲ. ಆದ್ರಿಂದ ನಾವು ಹೀಗೆ ಬೇರೆ ಬೇರೆ ಕಡೆ ಬಂದದ್ದನ್ನೆಲ್ಲ ಸೇರಿಸಿ ಕೃಷ್ಣನ ಒಂದು ಸಂಪೂರ್ಣವಾದಂತಹ ಕಥೆಯನ್ನ ಹೇಳುವುದನ್ನು ಕೂಡ ಒಂದು ರೂಢಿ ಮಾಡಿಕೊಳ್ಳಬೇಕು ಅಂತ ನಂದೊಂದು ವಿನಂತಿ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.